ಆತ್ಮೀಯರೇ ನಮಸ್ತೆ. ನೇರವಾಗಿ ಕಥೆಯನ್ನು ನೋಡೋಣ. ಒಬ್ಬ ಯುವಕ ತನ್ನ ತಾಯಿಯ ಋಣ ತೀರಿಸಲು ಸ್ವಲ್ಪ ದೊಡ್ಡ ಮಟ್ಟದ ಹಣದ ಚೀಲವನ್ನು ತನ್ನ ತಾಯಿಗೆ ಕೊಟ್ಟು, ಅಮ್ಮ, ಈ ದುಡ್ಡನ್ನು ತೆಗೆದುಕೊಂಡು ನೀವು ಬಯಸಿದಂತೆ ಅವುಗಳನ್ನು ಬಳಸಿಕೊಳ್ಳಿ. ಅದರೊಂದಿಗೆ ನಾನು ನಿನ್ನ ಋಣದಿಂದ ಮುಕ್ತನಾಗುತ್ತೇನೆ ಎಂದು ಹೇಳಿದ. ತಾಯಿ ಮುಗುಳ್ನಕ್ಕೂ ತಲೆಯಾಡಿಸಿದಳು. ಆದರೆ ಆ ಯುವಕ ಮತ್ತೆ ಅದನ್ನೇ ಹೇಳಿದಾಗ ತಾಯಿ, ಮಗು, ನನ್ನ ಋಣ ತೀರಿಸಬೇಕೆಂದರೆ ನನಗೆ ಈ ಹಣ ಬೇಕಿಲ್ಲ. ಒಂದು ರಾತ್ರಿ ಮಗುವಾಗಿ ನನ್ನ ಜೊತೆ ಮಲಗು, ಅಷ್ಟು ಸಾಕು ಎಂದಳು. ಸರಿ ಎಂದ ಅವನು ಒಂದು ದಿನ ತಾಯಿಯ ಹಾಸಿಗೆಯ ಪಕ್ಕದಲ್ಲಿ ಮಲಗಿದ. ಅವನು ನಿದ್ರಿಸುತ್ತಿದ್ದಾಗ ಅವನ ತಾಯಿ ಅವನನ್ನು ಎಬ್ಬಿಸಿದರು. ಮಗು, ಕುಡಿಯಲು ಸ್ವಲ್ಪ ನೀರು ಕೊಡುವೆಯಾ ಎಂದಳು. ಆಗ ಮಗ ಖುಷಿಯಿಂದ ಎದ್ದು ಒಂದು ಲೋಟ ನೀರು ಕೊಟ್ಟ. ಅವಳು 2 ಗುಟುಕು ಕುಡಿದು ಗ್ಲಾಸನ್ನು ಬೀಳಿಸಿದಳು. ಹಾಸಿಗೆಯಲ್ಲಿ ಒದ್ದೆಯಾಗಿದ್ದನ್ನು ಕಂಡು, ಇದೇನಮ್ಮ ಹೀಗೆ ಮಾಡಿದೆ ಎಂದ. ಕೈ ಜಾರಿತು ಮಗ ಎಂದಳು. ಮಗ ಮೌನವಾಗಿ ಮಲಗಿದ. ಅವನು ಮಲಗಿದ ತಕ್ಷಣ ತಾಯಿ ಅವನನ್ನು ಮತ್ತೆ ಎಬ್ಬಿಸಿದರು ಮತ್ತು, ಮಗನೇ, ತುಂಬ ಸೆಕೆಯಿದೆ, ದಾಹವಾಗುತ್ತಿದೆ, ಇನ್ನೂ ಸ್ವಲ್ಪ ನೀರು ಕೊಡು ಎಂದಳು. ಈಗಲೇ ಕುಡಿದಿದ್ದು ಮತ್ತೆ ನೀರು ಕುಡಿತೀಯಾ ಎನ್ನುತ್ತಾ ಎದ್ದು ನೀರು ಕೊಟ್ಟ. ಅಮ್ಮ ಮೊದಲ ಸಲದಂತೆ ಸ್ವಲ್ಪವೇ ನೀರು ಕುಡಿದು ಮತ್ತೆ ನೀರು ಚೆಲ್ಲಿಕೊಂಡಳು. ಮಗ ಸಿಟ್ಟಿಗೆದ್ದು, ಅಮ್ಮ, ಏನಾಯಿತು? ಪೂರ್ತಿ ಒದ್ದೆಯಾಗ್ತಿದೀಯಾ? ಕಣ್ಣು ಕಾಣುತ್ತಿಲ್ಲವೇ ಎಂದ. ಮಗನೇ, ಕತ್ತಲಾಗಿದೆಯಲ್ಲ, ಕಾಣಲಿಲ್ಲ, ಕೈಯಿಂದ ಗ್ಲಾಸ್ ಜಾರಿ ಬಿತ್ತು ಎಂದಳು. ಅದನ್ನು ಕೇಳಿದ ಮಗನಿಗೆ ಕೋಪ ಬಂದು ಮತ್ತೆ ನಿದ್ದೆಗೆ ಜಾರಿದ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅವನನ್ನು ಎಬ್ಬಿಸಿದಳು. ಮಗನೇ, ಹಾಸಿಗೆ ಒದ್ದೆಯಾಗಿದೆ, ಬೇರೆ ಕಡೆ ಇನ್ನೊಂದು ಹಾಸಿಗೆ ಹಾಸುವೆಯಾ ಎಂದು ಕೇಳಿದಳು. ಎದ್ದು ಅವನು ಸಿಟ್ಟಿನಿಂದ, ಅಮ್ಮ, ಏನು ನಾನು ಮಲಗಲೋ ಬೇಡವೋ? ಸುಮ್ಮನೆ ನನ್ನ ನಿದ್ದೆ ಹಾಳು ಮಾಡುತ್ತಿರುವೆ, ಇನ್ನೂ ನನಗೆ ಸಹಿಸಲಾಗುತ್ತಿಲ್ಲ ಎಂದು ತುಂಬ ಕೋಪದಿಂದ ಅರ್ಚಿದ. ಆಗ ತಾಯಿ, ಮಗನೇ, ಕೂಗುವುದನ್ನು ನಿಲ್ಲಿಸು, ನನ್ನ ಋಣ ತೀರಿಸುವೆ ಎಂದಿದ್ದೆಯಲ್ಲ, ತಾಯಿಯ ಋಣ ತೀರಿಸುವೆಯಾ? ಎಷ್ಟೇ ಜನ್ಮ ನಿರಂತರ ಸೇವೆ ಮಾಡಿದರೂ ಮಾತೃ ಋಣದಿಂದ ಮುಕ್ತಿ ಸಿಗುವುದಿಲ್ಲ. ನೀನು ಚಿಕ್ಕವನಿದ್ದಾಗ ಅಂಬೆಗಾಲಿಡುತ್ತಿರುವಾಗ ದಿನವೂ ಮಗ್ಗುಲಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದೆ. ನಿನಗೆ ನನ್ನ ನಿದ್ರೆಗೆ ಕಿರಿಕಿರಿ ಆಗಬಾರದೆಂದು ನಿನ್ನ ಒದ್ದೆ ಬಟ್ಟೆಗಳನ್ನು ತೆಗೆದು ನನ್ನ ಸೀರೆಯಿಂದ ನಿನ್ನ ಮೈ ಮುಚ್ಚುತ್ತಿದ್ದೆ. ನೀನು ಒದ್ದೆ ಮಾಡಿದ ಬಟ್ಟೆಗಳ ಮೇಲೆ ನಾನು ಮಲಗುತ್ತಿದ್ದೆ. ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಕೆಲವು ವರ್ಷಗಳವರೆಗೆ ನಾನು ಇದನ್ನು ಪ್ರತಿದಿನ ಮಾಡುತ್ತಿದ್ದೆ. ಅದು ತುಂಬ ಪ್ರೀತಿಯಿಂದ, ನೀನು ನಿನ್ನಷ್ಟಕ್ಕೆ ನೀನೇ ಸ್ವಂತವಾಗಿ ಮಲಗುವವರೆಗೆ. ಆದರೆ 1-2 ಸಲ ಮಗ್ಗಲನ್ನು ಒದ್ದೆ ಮಾಡಿಕೊಂಡಿದ್ದಕ್ಕೆ ಕೋಪಗೊಂಡು ಕೊರಗುತ್ತಿರುವೆ. ಒಂದು ರಾತ್ರಿ ನಿನ್ನ ನಿದ್ದೆ ಕೆಟ್ಟಿತೆಂದು ಇಷ್ಟು ಕೋಪಗೊಂಡಿರುವೆಯಲ್ಲ ಎಂದಳು ಅಮ್ಮ. ಮಗ ನಾಚಿಕೆಯಿಂದ ತಾಯಿಯ ಪಾದಗಳನ್ನು ಹಿಡಿದನು. ಅಮ್ಮ, ನನ್ನ ಕಣ್ಣು ತೆರೆಯಿತು. ಮಕ್ಕಳನ್ನು ಬೆಳೆಸುವ ಪ್ರಕ್ರಿಯೆಯಲ್ಲಿ ತಾಯಿಯ ದುಡಿಮೆ, ಸೇವೆ, ತ್ಯಾಗ, ಕಷ್ಟ, ತಾಳ್ಮೆಯನ್ನು ಸರಿದೂಗಿಸಲು ಆಕೆಗೆ 100 ವರ್ಷಗಳ ಸೇವೆ ಮಾಡಿದರೂ ಆ ಋಣವನ್ನು ತೀರಿಸಲು ಸಾಧ್ಯವಾಗದು. ಆದ್ದರಿಂದಲೇ ತಾಯಿಯನ್ನು ಮಾತೃದೇವೋಭವ ಎನ್ನುತ್ತಾರೆ. ತಾಯಿ ನಿಜಕ್ಕೂ ದೇವತೆ ಎಂದ. ಆತ್ಮೀಯರೇ, ತಾಯಿಯ ಋಣ ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನವಮಾಸಗಳು ತನ್ನ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡು ಅನೇಕ ನೋವುಗಳನ್ನು ಸಹಿಸಿಕೊಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಈ ಪ್ರಕ್ರಿಯೆಯಲ್ಲಿ ತಾಯಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಮರುಜನ್ಮ ಪಡೆದಷ್ಟು ಕಷ್ಟಪಡುವಳು ಎಂದರೆ ಉತ್ಪ್ರೇಕ್ಷೆಯಲ್ಲ, ಅತಿಶಯೋಕ್ತಿಯೂ ಅಲ್ಲ. ತಾಯಿಯನ್ನು ನಿರ್ಲಕ್ಷಿಸುವವರು, ಅಲಕ್ಷಿಸುವವರು ಈ ಅಂಶದ ಕಡೆ ಗಮನ ಕೊಡಲೇಬೇಕು, ಹೌದಲ್ವಾ?